ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭು ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ದಿನ ದೇವರು ಕೊಡುವಂಥ ವಚನದ ಭಾಗ ಏನಂತಂದರೆ, ಇದು ಸ್ವತಃ ಯೇಸು ಸ್ವಾಮಿನೇ ಮಾತಾಡಿರತಕ್ಕಂಥ ಮಾತಾಗಿದೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ಇತ್ತೀಚಿನ ಸತ್ಯವೇದ ಪುಸ್ತಕದಲ್ಲಿ ರೆಡ್ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಯೇಸು ಸ್ವಾಮಿನೇ ತನ್ನ ಬಾಯಿಯ ಮೂಲಕ ತಿಳಿಸಿರ್ತಕ್ಕಂಥ ಮಾತಾಗಿದೆ. ಇವತ್ತು ಯೇಸು ಸ್ವಾಮಿ ಜನಗಳಿಗೆ ಹೇಳುವಂತಹ ಮಾತೇನೆಂದರೆ, ಮತ್ತಾಯ 5:14-15-16 ನಾವು ಗಮನಿಸಿದೆ. ಆದರೆ ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರೋ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯವರೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನಗಳ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ನಿಮ್ಮ ಬೆಳಕನ್ನು ನೋಡಿ, ನಿಮ್ಮ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿ ನಿಮ್ಮ ತಂದೆಯನ್ನು ಕೊಂಡಾಡುವರು ಅಂತ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಪ್ರಿಯರೇ, ಇವತ್ತು ದೇವರು ನಮ್ಮನ್ನು ಒಂದು ಬೆಳಕಿಗೆ ಹೋಲಿಸಿದ್ದಾರೆ. ಬೆಳಕು ಅಂದರೆ ಎಲ್ಲ ಕಡೆ ಪ್ರಕಾಶಿಸುವಂಥದ್ದು. ಅಂದರೆ ಇವತ್ತು ಪಾಪದ ಕತ್ತಲೆಯಲ್ಲಿ ತುಂಬಿರತಕ್ಕಂಥ ಜನಗಳಿಗೆ ನಾವು ಪ್ರಕಾಶಮಾನವಾಗಿ ಬೆಳಗಬೇಕು ಅಂತ ಹೇಳುವಂಥದ್ದೇ ದೇವರ ಒಂದು ಉದ್ದೇಶ. ಇವತ್ತು ನೋಡಿ, ಬೆಟ್ಟದ ಮೇಲೆ, ಗುಡ್ಡದ ಮೇಲೆ ಕಟ್ಟಿರೋಂಥ ಮನೆ ಯಾವುದೇ ಕಾರಣಕ್ಕೂ ಊರಿಗೆ ಮರೆಯಾಗಿರೋದಿಲ್ಲ. ನೋಡಲ್ಲೊಂದು ಮನೆ ಇದೆ ಅಂತ ಹೇಳ್ತೀವಿ ನಾವು, ಅಲ್ವಾ? ಅದೇ ಥರದಲ್ಲಿ ನಾವು ಎಲ್ಲರೂ ಗುರುತಿಸಲ್ಪಡುವಂಥ ರೀತಿಯಲ್ಲಿ ಇರಬೇಕು ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ನಾನು ಮತ್ತೆ ಹೇಳ್ತೀನಿ. ನೆಕ್ಸ್ಟ್, ದೀಪಸ್ತಂಭವನ್ನು ಹತ್ತಿಸಿ ಕೊಳಗದೊಳಗಡೆ ಇಡುವುದಿಲ್ಲ, ಅದನ್ನು ದೀಪಸ್ತಂಭದ ಮೇಲೆ ಇಡ್ತಾರಷ್ಟೇ, ಆಗ ಅದು ಮನೆಯವರಿಗೆಲ್ಲ ಬೆಳಕು ಕೊಡೋದು. ಒಂದು ದೀಪಸ್ತಂಭಕ್ಕೆ ನಮ್ಮನ್ನು ಹೋಲಿಕೆ ಮಾಡಿದರೆ, ಇವತ್ತು ನೋಡಿ ಪ್ರಿಯರೇ, ಆ ಕಾಲದಲ್ಲಿ ಕರೆಂಟ್ಗಳು ಇಲ್ಲದಿರುವಾಗ ದೀಪದ ಒಂದು ನಮ್ಮ ಮನೆಯಲ್ಲೂ ಕೂಡ, ಕೊಡಗಿನಲ್ಲೂ ಕೂಡ ಕರೆಂಟ್ ಇಲ್ಲದೆ ಇದ್ದಾಗ ಗೋಡೆಗೊಂದು ಮೊಳೆ ಹೊಡೆದು ಆ ಗೋಡೆಯಲ್ಲಿ ದೀಪ ಹಚ್ತಾಯಿದ್ರು. ಯಾಕೆ ಗೋಡೆಯಲ್ಲಿ ದೀಪ ಇಡ್ತಾ ಇದ್ದಾರೆ? ಅದು ಎಲ್ಲ ಕಡೆ ಪ್ರಕಾಶವನ್ನು ಕೊಡಲಿ ಅಂತೇಳಿ. ಕೆಳಗಡೆ ಇಟ್ಟರೆ ಅದು ಅಷ್ಟಾಗಲಕ್ಕೆ ಮಾತ್ರ ಕೊಡ್ತಾಯಿತ್ತು. ಆದರೆ ಮೇಲ್ಗಡೆ ಇಟ್ಟರೆ ಇಡೀ ರೂಮಿಗೆ ಲೈಟ್ ಬೆಳಕಂತರ ಲ್ಯಾಂಪ್ ಅಂತ ಹೇಳ್ತೀವಿ ನಾವು. ಲ್ಯಾಂಪ್, ಬುಡ್ಡಿ ದೀಪ ಅಂತ ಹೇಳ್ತಾರೆ. ಬುಡ್ಡಿ ದೀಪಕ್ಕೆ ಬರ್ತಾ ಬರ್ತಾ ಆಲ್ಟ್ರೇಷನ್ ಆಗಿ ಅದಕ್ಕೆ ಗ್ಲಾಸಿನ ಕವರ್ಗಳೆಲ್ಲ ಬಂತು. ಅದನ್ನು ತೆಗೆದು ಹಾಕಿದಾಗ ಒಂದು ಲೈಟ್ ಯಾವ ಥರ ಪವರ್ ಕೊಡ್ತಾ ಇದೆಯೋ ಕರೆಂಟ್ದು, ಅದೇ ಥರದಲ್ಲಿ ದೀಪನೂ ಕೂಡ ಕೊಡ್ತಾಯಿತ್ತು. ಅದನ್ನೇ ಸ್ವಾಮಿ ಇಲ್ಲಿ ಹೇಳ್ತಾರೆ, ಮೇಲೆ ದೀಪ ಇಟ್ಟಷ್ಟು ಮನೆಗೆ ಬೆಳಕು ಜಾಸ್ತಿ ಅಂತೇಳಿ, ಹೌದಲ್ವಾ? ಅದೇ ಥರ ನಾವು ಉನ್ನತವಾದ ಸ್ಥಾನದಲ್ಲಿ ಇದ್ದು ನಾವು ಜನಗಳಿಗೆ ಬೆಳಕು ಕೊಡುವಂತಾಗಬೇಕು. ಎರಡನೇದಾಗಿ, ಅಲ್ಲಿ ಮೂರನೇದಾಗಿ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಈಗಾದರೆ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಹಾಗಾದರೆ ನಮ್ಮ ಬೆಳಕು ಮನೆ ಒಳಗಡೆ ಮಾತ್ರ ಪ್ರಕಾಶಿಸೋದಲ್ಲ. ಸಭೆಯಲ್ಲಿ ಇವತ್ತು ತುಂಬ ಜನಕ್ಕೆ ಒಳ್ಳೆಯ ಹೆಸರಿದೆ. ಸಭೆಯ ಒಳಗಡೆ ಪಾಸ್ಟ್ರ್ ಮುಂದೆ ಒಳ್ಳೆ ಹೆಸರು ತಗೊಳ್ಳೋದಲ್ಲ, ಸೇವಕರುಗಳ ಮುಂದೆ ಒಳ್ಳೆ ಹೆಸರು ತಗೊಳ್ಳೋದಲ್ಲ, ವಿಶ್ವಾಸಿಗಳ ಮುಂದೆ ಒಳ್ಳೆ ಹೆಸರು ತಗೊಳ್ಳೋದಲ್ಲ. ಇವತ್ತು ಸಭೆಯಲ್ಲಿ ಯಾರು ಸೇವಕರಾಗಿದ್ದಾರೋ ನನ್ನ ಅಭಿಪ್ರಾಯ ಪ್ರಕಾರ ಜಾಸ್ತಿ ಅವರು ಹೊರಗಡೆ ಪ್ರಪಂಚದಲ್ಲಿ ಸೇವೆ ಮಾಡ್ತಾಯಿಲ್ಲ. ಹಳ್ಳಿ ಸೇವೆಗೆ ಹೋಗೋದಕ್ಕೆ ಭಯ, ಇನ್ನೊಂದು ಹಾಸ್ಪಿಟ್ಲಿಗೆ ಹೋದರೆ ಸುವಾರ್ತೆ ಸಾರಕ್ಕೆ ಭಯ. ನಾನು ಕೆಲವೊಂದು ವ್ಯಕ್ತಿಗಳನ್ನು ನೋಡಿದ್ದೀನಿ, ಹೆಸರಿಗೆ ಒಳ್ಳೆ ಸೇವಕರು, ಆದರೆ ಹೊರಗಡೆ ಮಾತ್ರ ಯಾವುದೇ ಕಾರಣಕ್ಕೂ ಬಾಯಿ ಬಿಡೋದಿಲ್ಲ. ಹಾಗಾದರೆ ಅವರ ಬೆಳಕು ಎಲ್ಲಿ ಪ್ರಜ್ವಲಿಸ್ತಾ ಇದೆ? ಬರೀ ಸಭೆಯ ಒಳಗಡೆ ಮಾತ್ರ ಪ್ರಜ್ವಲಿಸ್ತಾ ಇದೆ. ಅದೇ ಬೆಳಕು ಹೊರಗಡೆ ಯೂಸ್ ಆಗ್ತಾ ಇಲ್ಲ. ದೇವರು ಹೇಳ್ತಾ ಇರೋದು, ಜನಗಳ ಮುಂದೆ ನಿನ್ನ ಬೆಳಕು ಪ್ರಕಾಶಿಸಬೇಕು. ಬೆಳಕುಗೆ ಅಂತಂದರೆ ಯಾವುದು? ನಿಮ್ಮಲ್ಲಿರೋ, ಹಾಗಾದರೆ ನಿಮ್ಮ ಬೆಳಕು ಯಾವುದು ಪ್ರಕಾಶಿಸಲಿ? ಈಗಾದರೆ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ. ಹಾಗಾದರೆ ಒಳ್ಳೆಯ ಕ್ರಿಯೆಗಳು ಯಾವುದು ಒಳ್ಳೆಯ ಕ್ರಿಯೆಗಳು? ಬೈಬಲ್ ವಚನದ ಆಧಾರ ಪ್ರಕಾರ ನಡೆದು ತೋರಿಸುವಂಥದ್ದೇ ಒಳ್ಳೆಯ ಕ್ರಿಯೆಗಳು. ಅಂದರೆ ಬೈಬಲ್ನ ಮಾತ್ರ ಓದಿದ್ರೆ ಮಾತ್ರ ಒಳ್ಳೆಯದು ಬರೋದಾ ಅಂತ ಕೇಳ್ಬೋದು. ಹೌದು, 100% ಬೈಬಲ್ ಓದಾಗ ಒಳ್ಳೆತನ ಬಂದೇ ಬರ್ತದೆ. ಬೈಬಲಲ್ಲಿ ಇರೋದೇ ಪ್ರೀತಿ, ಪರಿಶುದ್ಧತೆ, ತಾಳ್ಮೆ, ಸಹಾಯ ಮಾಡೋವಂಥದ್ದು, ಮತ್ತು ಇನ್ನೊಬ್ಬರಿಗೆ ಕಷ್ಟದಲ್ಲಿದ್ದಾಗ ನೆರವಾಗುವಂಥದ್ದು, ಸಂತೈಸುವಂಥದ್ದು, ಕ್ರಿಸ್ತನ ಪ್ರೀತಿ, ದೇವರ ಪ್ರೀತಿ, ಮನುಷ್ಯರ ಪ್ರೀತಿ, ಇದನ್ನೆಲ್ಲ ತೋರಿಸುವಂಥ ಪುಸ್ತಕವೇ, ಪ್ರೀತಿಯ ಪುಸ್ತಕವೇ ಬೈಬಲ್ ಆಗಿದೆ. ಈ ಬೈಬಲ್ನ ಓದ್ತಾ 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 ಎಂಥ ಕೆಟ್ಟವನೇ ಆಗಿದ್ರು ಕೂಡ ಒಳ್ಳೆ ರೀತಿ ಬರ್ತಾನೆ. ಒಬ್ಬ ಕಳ್ಳನೇ ಆಗಿರ್ಬೋದು, ಅವನು ಕಳ್ಳತನನ ಬಿಟ್ಬಿಡ್ತಾನೆ. ಒಬ್ಬ ವ್ಯಭಿಚಾರಿ ಆಗಿರ್ಬೋದು, ಸಭೆಗೆ ಬರುವಾಗ ವ್ಯಭಿಚಾರ ಮಾಡ್ತಾರೆ. ಅಯ್ಯೋ, ಆ ಚರ್ಚಿನ ಒಳಗಡೆ ಕಳ್ಳರನ್ನ, ಸುಳ್ಳರನ್ನ, ಮಳ್ಳರನ್ನ, ವ್ಯಭಿಚಾರಗಳನ್ನೆಲ್ಲ ಸೇರಿಸ್ಕೊಳ್ತಾರೆ ಅಂತ ಹೇಳ್ತಾ ಕೆಟ್ಟ ಅಪವಾದ ಚರ್ಚಿನ ಮೇಲೆ ಇದೆ. ಆದರೆ ಅಂಥವ್ರನ್ನ ರೆಡಿ ಮಾಡೋಕ್ಕೋಸ್ಕರನೇ ಯೇಸು ಸ್ವಾಮಿ ಬಂದಿರೋದು, ಪ್ಲಸ್ ನಮ್ಮನ್ನು ಕಳಿಸಿರೋದು.
ಒಬ್ಬ ಕಳ್ಳನನ್ನು ರೆಡಿ ಮಾಡಿ ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಡಿಸ್ತೀವಿ. ಒಬ್ಬ ವೈಭಿಚಾರಿಯನ್ನು ಆ ವೈಭಿಚಾರದಿಂದ ಬಿಡಿಸಿ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ. ಚಟಗಳು ಇರ್ತಕ್ಕಂಥವ್ರಿಗೆ ಚಟಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನಪಟ್ಟು ಅವ್ರನ್ನ ಒಳ್ಳೆ ರೀತಿಯಾಗಿ ಮಾಡ್ತೀವಿ. ಈ ರೀತಿಯಾಗಿ ಮಾಡಿ ಯಾವುದೆಲ್ಲ ಪಾಪವೋ ಅದನ್ನೆಲ್ಲ ಅವರಿಗೆ ತಿಳಿಸಿ ಪಾಪದಿಂದ ದೂರ ಇಡುವಾಗೆ ಮಾಡಿದಾಗ ಜನಗಳು ಅವ್ರನ್ನ ನೋಡಿ ಬರಬೇಕಂತೆ. ಹಾಗಾದರೆ ಕೆಟ್ಟ ಕ್ರಿಯೆಗಳು ಇದ್ದಾಗ ಕತ್ತಲೆ ರಾಜ್ಯದಲ್ಲಿ ಇರ್ತಾನೆ. ಅವನು ಒಂದೊಂದೇ ಬದಲಾಗಿ ಒಳ್ಳೆ ಕ್ರಿಯೆಗಳನ್ನು ಮಾಡಿದಾಗ ಅವನು ಏನಾಗ್ತಾನಂತೆ, ಜನರ ಮುಂದೆ ಪ್ರಕಾಶಿಸ್ತಾನಂತೆ. ಇವತ್ತು ಪ್ರಿಯರೇ, ಚರ್ಚಿಗೆ ನಾವು ಸುವಾರ್ತೆ ಸಾರಿ ಬರಬೇಕಾಗಿಲ್ಲ. ಏಸಪ್ಪನ ಹತ್ರ ಬನ್ನಿ, ಏಸಪ್ಪ ಒಳ್ಳೆಯ ದೇವರು, ಅವರು ನಿನಗೋಸ್ಕರ ಸತ್ತರು, 3 ದಿವಸ ಎದ್ದು ಬಂದರು ಅಂತ ನಾವು ಏನು ಹೇಳಲೇಬೇಕಾಗಿಲ್ಲ ಪ್ರಿಯರೇ. ನಮ್ಮ ಆ ಏರಿಯಾದಲ್ಲಿ ನಮ್ಮ ಗುಣಗಳನ್ನು, ನಮ್ಮ ಅಭಿವೃದ್ಧಿಯನ್ನು, ನಮ್ಮ ದೇಹದಲ್ಲಿ ಇರತಕ್ಕಂಥ ಪಾಪದ ಕ್ರಿಯೆಯನ್ನು ಬಿಟ್ಟು ಒಳ್ಳೆಯ ಕ್ರಿಯೆಗಳನ್ನು ಮಾಡಿದಾಗ ಜನಗಳು ನೋಡ್ತಾರಂತೆ. ಅಯ್ಯೋ, ಮೊದಲು ಹೆಂಗಿದ್ದ, ಕುಡ್ಕೊಂಡು ಮೋರ್ಲಿ ಬೀಳ್ತಾ ಇದ್ದ, ಚರ್ಚಿಗೆ ಹೋದ್ಮೇಲೆ ತುಂಬ ಬದಲಾವಣೆ ಆಗಿದ್ದಾನಂತೆ. ಇದು ಒಂದು ಬೆಳಕು. ಒಳ್ಳೆಯ ಕ್ರಿಯೆಯನ್ನು ಇಲ್ಲಿ ಬೆಳಕಿಗೊಳಿಸಿದ್ದಾರೆ. ಅಯ್ಯೋ, ಅವನು ದಿನ ಬಂದು ಹೆಂಡತಿ ಹೊಡಿತಿದ್ದ, ಗಂಡ ಹೆಂಡತಿ ಜಗಳ ನಮಗೆ ಕೇಳಿ ಸಾಕಾಯಿತು, ಚರ್ಚಿಗೆ ಹೋದ್ಮೇಲೆ ಅವರು ಭಾಳ ಒಳ್ಳೆಯವರಾಗ್ಬಿಟ್ಟಿದ್ದಾರಂತೆ, ಆಗಿದ್ದಾರೆ. ಅಯ್ಯೋ, ಅವನು ಬರೀ ಕಳ್ಳತನ ಮಾಡ್ತಾಯಿದ್ದ, ಮಾತಿದ್ರೆ ಸುಳ್ಳು ಹೇಳ್ತಾ ಇದ್ದ, ಮಾತಿದ್ರೆ ಮೋಸ ಮಾಡ್ತಾಯಿದ್ದ, ಇವತ್ತು ಚರ್ಚಿಗೆ ಹೋದ್ಮೇಲೆ ಆ ವ್ಯಕ್ತಿ ಎಷ್ಟೊಂದು ಬದಲಾಗಿದ್ದಾನೆ ನೋಡಿ, ಎಷ್ಟು ಒಳ್ಳೆಯವನಾಗಿದ್ದಾನೆ ಅಂತ ಊರು ಜನಗಳು ಹೇಳಿ ನಾನು ಕೂಡ ಒಂದು ಸಲ ಚರ್ಚಿಗೆ ಹೋಗಬೇಕು, ಚರ್ಚಿನ ಒಳಗಡೆ ಏನಿದೆ ಅಂತ ಕುತೂಹಲದಿಂದ ಬರಬೇಕಂತೆ. ಜನಗಳು ಏನು ಮಾಡ್ಬೇಕಂತ, ಕುತೂಹಲದಿಂದ ಬಂದು ಪರಲೋಕದ ದೇವರನ್ನು ಮಹಿಂಪಡಿಸ್ಬೇಕಂತೆ. ಹಾಗಾದರೆ ಪ್ರಿಯರೇ, ನಾವು ಸುವಾರ್ತೆ ಸಾರಲೇಬೇಕು ಅಂತ ಏನಿಲ್ಲ, ಸುವಾರ್ತೆ ಸಾರಬೇಕು ನಿಜ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಮ್ಮ ಏರಿಯಾದಲ್ಲಿ ನಿಮ್ಮನ್ನು ನೋಡಿ ಜನಗಳು ಬರಬೇಕು. ಇವತ್ತು ಏನಾಗ್ತಿದೆ ಗೊತ್ತಾ, ಕ್ರೈಸ್ತರನ್ನು ನೋಡಿ ಜನಗಳು ಬರ್ತಾ ಇದ್ದಾರಾ ಇಲ್ವಾ ಅಂತ ಹೇಳೋದನ್ನು ನಮ್ಮ ಕುಟುಂಬದ ಸಾಕ್ಷಿಯೊಂದಿಗೆ ನಾವು ನೋಡಿಕೊಳ್ಳೋ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಜನಗಳ ಮುಂದೆ ನಾವು ಪ್ರಕಾಶಗೊಳ್ಳೋದು ಯಾವ ಥರದರೆ, ಕ್ರಿಸ್ತನ ವಾಕ್ಯದ ಆಧಾರ ಪ್ರಕಾರ, ಕ್ರಿಸ್ತನ ಬೈಬಲಲ್ಲಿರ್ತಕ್ಕಂಥ ಪ್ರೀತಿ, ಪರಿಶುದ್ಧತೆ, ತಾಳ್ಮೆ, ಉಪಕಾರ ಇಂಥದನ್ನೆಲ್ಲ ನಾವು ಬಳಸಿಕೊಳ್ಳುತ್ತಾ ಜನಗಳ ದೃಷ್ಟಿಯಲ್ಲಿ ಉತ್ತಮನಾದಂಥ ವ್ಯಕ್ತಿ ಅನಿಸ್ಕೊಂಡು, ಈ ವ್ಯಕ್ತಿ ಈ ಥರ ಇದ್ದ, ಈಗ ಈ ಥರ ಬದಲಾಗಿದ್ದಾನೆ, ನಾನು ಕೂಡ ಚರ್ಚಿಗೆ ಹೋಗ್ತೀನಿ ಅಂತ ಹೇಳುವಂಥ ಭಾವನೆ ಅವರ ಹೃದಯದಲ್ಲಿ ಬರುವಂತೆ ಮಾಡುವುದೇ ನಿಜವಾದ ಕ್ರೈಸ್ತನ ಜೀವಿತ ಪ್ರಿಯರೇ. ಯಾವ ಕ್ರೈಸ್ತನಲ್ಲಿ ನಿಜವಾದಂಥ ಪರಿಶುದ್ಧತೆ ಬೆಳಕಿಲ್ವೋ ಅವನು ಗ್ಯಾರಂಟಿ ಪರಲೋಕಕ್ಕೆ ಹೋಗೋದಿಲ್ಲ. ಇವತ್ತು ಕ್ರೈಸ್ತರು ಅಂತ ಅನಿಸಿಕೊಂಡವರು, ಚರ್ಚಿಗೆ ಹೋಗ್ತಾ ಇದ್ದೀನಿ ಅಂತ ಅನಿಸಿಕೊಂಡವರು, ಪ್ರಾರ್ಥನೆ ತುಂಬ ಹೊತ್ತು ಮಾಡ್ತಿದ್ದ ಅನಿಸಿಕೊಂಡವರು, ಸಭಾಪಾಲಕರುಗಳ ಕೈಯಿಂದ ಒಳ್ಳೆಯ ಹೆಸರು ನನಗಿದೆ ಅಂತ ಹೇಳಿಸ್ಕೊಳ್ಳುವಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ತಾರೆ ಅಂತ ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ. ಅವರಲ್ಲಿ ಇರತಕ್ಕಂಥ ಉತ್ತಮವಾದ ಕ್ರಿಯೆಗಳ ಮೂಲಕ ಅವರು ಪರಲೋಕಕ್ಕೆ ಹೋಗ್ತಾರೆ ಹೊರತು ಹೆಸರು ಬೂಟಾಟಿಗೋಸ್ಕರ ನಡೀತಕ್ಕಂಥ ವ್ಯಕ್ತಿಗಳಿಗೆ ಪರಲೋಕ ರಾಜ್ಯ ಇಲ್ಲ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಕೊನೆಯದಾಗಿ ಹೇಳ್ತೀನಿ, ನಮ್ಮ ಒಳ್ಳೆಯ ಕ್ರಿಯೆಗಳೇ ಬೆಳಕು, ನಮ್ಮ ಒಳ್ಳೆಯ ಕ್ರಿಯೆಗಳೇ ಬೆಳಕು. ಈ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಜನಗಳು ಬರುವಂತೆ ಮಾಡಿದ್ರೆ ದೇವರ ನಾಮನೂ ಕೂಡ ಮಹಿಮೆ ಆಗ್ತದೆ. ಹಾಗೆಯೇ ನಮ್ಮನ್ನು ಕೂಡ ದೇವರು ಈ ಲೋಕದಲ್ಲಿ ಮಹಿಮೆಪಡಿಸ್ತಾರೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.